ಮನೆಗಳಲ್ಲಿ ತಾಯಿ ಇಲ್ಲ, ಹೆಂಡತಿ ಇಲ್ಲ ಅಂತಂದರೆ, ಒಂದು ಹೆಣ್ಮಕ್ಳಿಲ್ಲ ಅಂತಂದರೆ ಗಂಡು ಮಕ್ಕಳ ಪರಿಸ್ಥಿತಿ ಈ ಥರ ಇರ್ತದೆ. ನಾನು ನಮ್ಮ ಐದನೇ ಎತ್ಕೊಂಡು ಮೈಸೂರಿಗೆ ಹೋದೆ. ಕಿರಿಯನ್ನ ಎತ್ಕೊಂಡು ನನ್ನ ಹೆಂಡತಿ ಪಾಂಡವಪುರಕ್ಕೆ ಹೋದ್ಲು. ಅದರಿಂದ ಈ ಮನೆಯಲ್ಲಿ ಒಂದು ಕುಕ್ಕರ್ ಆಗಿರ್ಬೋದು, ಹಿಟ್ಟಿಂದು ಪಾತ್ರೆ ಆಗಿರ್ಬೋದು, ಮತ್ತು ತಟ್ಟೆ ಆಗಿರ್ಬೋದು, ಚುಂಬ ಆಗಿರ್ಬೋದು, ಚೌರಿಗೆ ಆಗಿರ್ಬೋದು, ಯಾವುದೂ ಬೆಳಗಿಲ್ಲ. ಹೆಂಗೆ ಬೇಕು ಹಂಗೆ ಎಲ್ಲನೂ ಅಮ್ಮೈಗೆ ಕೋಣೆಲಿ ಹಂಗೆ ಬಿಟ್ಟಿದ್ಲು. ಅವೆಲ್ಲನೇ ಎದ್ದು ಉಜ್ಜುವಂಥ ಕೆಲಸ. ಅದು ಏನೋ ನಲ್ಲಿ ನೀರು ಬರ್ತಾವೆ, ಅದಕ್ಕೋಸ್ಕರ. ಇಲ್ಲ ಅಂದಿದ್ರೆ ಅವನ್ನ ತೊಳಿಯೋಕ್ಕೂ ಕಷ್ಟ. ಏಕೆಂತಂದರೆ ನಮ್ಮ ಹಳ್ಳಿ ಕಡೆ ಬಂದು ಹಳೆ ಕೈ, ಮನೆ ಕೈ ಈ ಥರ ಇರ್ತವೆ. ಮನೆ ನೀರಲ್ಲೇ ತೊಳಿಬೇಕು, ಹಳೆ ನೀರಲ್ಲಿ ತೊಳಿವಂಗಿಲ್ಲ. ಕೋಣೆ ಒಳಿಕೆ ಏನೇ ನಾವು ಪಾತ್ರೆ ತಗೊಂಡು ಹೋಗ್ಬೇಕು ಅಂತಂದರೆ ಆಮೇಲೆ ಈ ಥರದೊಂದು ಪರಿಸ್ಥಿತಿ ಎಲ್ಲರಿಗೂ ಇರಿಕಿಲ್ಲ. ಅದು ಕೆಲವೊಬ್ಬರು ಹಣೆ ಬರ ಅಂತಾರಲ್ಲ, ಹಂಗೆ ಎದ್ದು ಮಾಡಲೇಬೇಕು. ಏಕೆಂತಂದರೆ ಬೆಳಗ್ಗಿದ್ರೆ ಇದಲ್ಲದೆ ಈ ಹಟ್ಟಿ ಕೆಲಸ ಅಲ್ಲದೆ ಇನ್ನು ಬೇರೆ ಕೆಲಸಗಳು ಬೇಕಾದಷ್ಟು ಇರ್ತವೆ. ಇನ್ನು ಹೊಲ್ತವಾಗಲಿ, ಜವಾಬ್ದಾರಿ ಆಗಲಿ, ಇವೆಲ್ಲ ಸಿಕ್ಕಾಪಟ್ಟೆ ಇರ್ತವೆ. ಈಗ ಹೆಂಗಿದ್ರು ನಲ್ಲಿ ನೀರು ಬರ್ತವೆ ಅಂತ ಅಂದ್ಬಿಟ್ಟು ಎಲ್ಲನೇ ಪಾತ್ರೆ ಎಲ್ಲನೇ ಉಜ್ತಾ ಕೂತಿರೋದು ನಾನು. ನಾವು ತಿಂದಿರೋ ತಟ್ಟಿ ಆಗಲಿ, ಮತ್ತು ಹಿಟ್ಟಿನ ಮಡಿಕೆ ಆಗಲಿ, ಅನ್ನದ್ದು ಒಂದು ಕುಕ್ಕರ್ ಆಗಿರ್ಬೋದು, ಇವಕ್ಕೆ ಅಲ್ಲೇ ನೀರು ತುಂಬ ಮಡ್ಬಿಟ್ರೆ ಅವು ಒಣಕಂದಿರಿಕಿಲ್ಲ, ಈಜಿಯಾಗಿ ಬೆಳಿಕೋಬೋದು. ಇಲ್ಲಾಂತಂದರೆ ಅದು ತಿಂದಾಗಲೇ ತೊಳ್ಕೊಂಡ್ರೆ ಈಜಿಯಾಗಿ ತೊಳ್ಕೊಬೋದು. ಅವೇನಾರ ಮೊಸರು ಕಟ್ಕತ್ತು ಅಂತಂದರೆ ಅವೇ ಉನಿ ಹಾಕಿ ಅವ ಬೆಳಗಿ ತೊಳೆದು ಹೊಸಿ ಕೆಲಸ ಹಿಡಿಕಿಲ್ಲ. ಹೊಟ್ಟೆ ಪಾಡ ಇಲ್ಲ ದುಡ್ಡಿನ ಪಾಡ ಗೊತ್ತಿಲ್ಲ. ಆದರೂ ಮನುಷ್ಯನಿಗೆ ಕಷ್ಟಗಳು ಹೆಂಗೆ ಬರ್ತವೆ ಅಂತಲೇ ಹೇಳೋಕ್ಕಾಗಿಲ್ಲ. ನಾನು ಸುಮಾರು ನಮ್ಮ ತಾಯಿ ತೀರೋದ ಟೈಮ್ಲೂ ನಾನು ಅನುಭವಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಸಿಕ್ಕಾಬಟ್ಟೆ ಕಷ್ಟಗಳು ಅನುಭವಿಸಿನಿ, ಒಂದಲ್ಲ ಎರಡಲ್ಲ. ನಾನು ಏಕೆಂದರೆ ನಮ್ಮ ಮನೆಯಲ್ಲಿ ನಾನು ಕಂಡಾಗೆ ತಿನ್ನೋಕ್ಕೆ ಅನ್ನ ಇಲ್ಲದೆ ಇರೋ ಕಾಲದಿಂದನೂ ಕಷ್ಟಗಳ ಬರೀ ನೋಡ್ಕೊಂಡೇ ಬರ್ತಾಯಿದ್ದೀನಿ. ಇವತ್ತು ಆ ಕಷ್ಟಗಳು ತಪ್ಪೇ ಇಲ್ಲ. ಅದು ಏನು ಹಣೆ ಬರ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅನುಭವಿಸ್ಕೊಂಡು ಹೋಗ್ತಾ ಇದ್ದೀನಿ, ನಿಭಾಯಿಸ್ಕೊಂಡು. ಅದ್ರ ಜೊತೆಗೆ ಈ ಥರ ಎಲ್ಲ ವೀಡಿಯೋ ಮಾಡ್ಕೊಂಡು ಹೋಗೋದಾಗಲಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಬೇಕು ಅದು ಯಾವತ್ತು ಅಂಥ ದಿನಗಳು ಬರ್ತವ ಹೆಂಗೋ ಅಂತ ಅಂದ್ಬಿಟ್ಟು. ಆಮೇಲೆ ಈ ಕಸಬು, ಏಕೆಂತಂದರೆ ಮನೇಲಿ ಈಗ ಒಂದು ಸುತ್ತ ಎಲ್ಲ ಗೋಡೆಗಳು ಏನೋ ನಾವು ಪೂರ್ತಿ ಕಟ್ಟಿರಲ್ಲ ಹಳೆ ಮನೆಗಳಲ್ಲಿ, ಮತ್ತು ಎಲ್ಲ ಒಂದು ಬಚ್ಚಲು ವ್ಯವಸ್ಥೆ ಏನಿರ್ತದೋ ಸಿಕ್ಕಾಬಟ್ಟೆ ಧೂಳು ಬರ್ತಾ ಇರ್ತದಲ್ಲ. ಕಸ ನೀವು ಮನೇಲಿ ದಿನಕ್ಕೆ ಬೇಕಾದ್ರೆ 3 ಸಲ ಹೊಡೀರಿ, ಆ ಮಣ್ಣಂಗೆ ಬತ್ತನೇ ಇರ್ತದೆ. ಹಂಚ್ಗಳೇನವೆ ಹಂಚಿನ ಮಣ್ಣೆಲ್ಲ ಉದುರ್ತಾ ಇರ್ತದೆ, ಸಿಕ್ಕಾಪಟ್ಟೆ ಜೋರಾಗಿ ಗಾಳಿ ಬರ್ತಾ ಎಲ್ಲ ಬೀಸ್ತಾ ಇದ್ದಾಗ. ಮತ್ತು ಈ ಅಜ್ಜಾರದ ಕಸ ಅಲ್ಲ, ಕೋಣೆ ಕಸ, ಅಜ್ಜಾರದ ಕಸ. ಮುಂದೆಗಡೆ ಬೀದಿಯರು ಈಗ ಆದ ಬೀದಿಲಿ ಹೋಗಾರೆ ಅನ್ಕೋತಾರೆ, ಅಯ್ಯೋ ಏನು ಇವ್ರ ಒಟ್ಟಿಲಿ ಯಾರ ಇದ್ದಾರೋ ಇಲ್ವೋ, ಕಸನೇ ಹೊಡೆದಿಲ್ಲ ಅನ್ಕಂಡು. ಕರೆಂಟೇ ಇಲ್ಲ. ಅಡುಗೆ ಇವತ್ತೇ ಕರೆಂಟ್ ಇಲ್ಲ. ಇನ್ನು ಗೇಮೆಗಳಂತೂ ಒತ್ತರಿಂದ ಹೇಳ್ದಂಗೆ ಹುಸಿಯಲ್ಲ. ನೆಗಡಿ ಕೆಮ್ಮಲಾಗ್ಬಿಟ್ಟದಲ್ಲ. ಮಾಮೂಲಿ ಫಿಲ್ಟರ್ ವಾಟರ್ ಕುಡಿತಿದ್ದು, ನೆಗಡಿ ಕೆಮ್ಮಲಾಗ್ಬಿಟ್ಟಿರೋದ್ರಿಂದ ಈಗ ಬಿಸಿನೀರು ಕಾಯಿಸ್ಕೊಂಡು ಕುಡಿಬೇಕು. ಇನ್ನು ಅದು ಏನೇನೋ ಕೋಕೆ ಶುಂಠಿ ಪಂಟಿ ಎಲ್ಲ ಹಾಕೊಂಡು ಕುಡಿತಾರೆ. ಮೆಣಸು, ಶುಂಠಿ, ಹಾಲು ಬಿಡಿಸ್ಕೊಬರಕ್ಕೂ ಹೋಗಲಿಲ್ಲ ಇವತ್ತು. ಹಾಲೇ 3 ದಿನದಿಂದ ಹಾಲು ಬಿಡಿಸ್ಕೊತಾ ಇಲ್ಲ. ಅವಳು ಆಸ್ಪತ್ರೆಗೆ ಅವಳಲ್ಲ, ಅದರಿಂದ ಕರೆಂಟು ಇವತ್ತೇ ಇಲ್ವಲ್ಲಪ್ಪ. ಇದು ಬೇರೆ ಮುರಿದೋಗ್ಬಿಟ್ಟು ಒಲೆ ಈ ಕಡೆ ಮಕ್ಕ ಕುತ್ಕೊತಾನೆ ಇಲ್ಲ. ಹಿಂಗೆ ಬರ್ತದೆ, ಒಂದೊಂದಲ್ಲ ಹಿಂಗಾಯ್ತದೆ ಪಾತ್ರೆ ಅಲ್ಲ. ಅದು ಮುರಿದೋಗದೆ, ಅದು ಬೀರದ, ಹಿಂಗೆ ತಗೋಬ ಅಂತಲೂ ಅನ್ನಿಕ್ಕಿಲ್ಲ. ಇಲ್ಲ ತಕೋ, ಇಲ್ಲ ಯಾರ ಬಂದಾಗ ಅಂತಂದ್ರೆ ಅದು ಮಾಡಿಕ್ಕಿಲ್ಲ. ಈಗ ಪಾತ್ರೆನೇ ಕುತ್ಕೊಂಡಿಕ್ಕಿಲ್ಲ, ಅದು ಮುರಿದೋಗ್ಬಿಟ್ಟು. ಇನ್ನು ಈಗ ಅಡುಗೆ ಎಲ್ಲ ಮಾಡಬೇಕು. ಹಿಟ್ಟು, ಅನ್ನ ಎಲ್ಲ ಮಾಡಬೇಕು. ಸಾರು ಹೆಂಗೋ ಒಂಚೂರು ಸಾರು ತೋರ್ತೀನಿ. ಹೆವಿ ಕೆಮ್ಮಲಾಗ್ಬಿಟ್ಟದೆ. ವಾಯ್ಸೇ ಚೇಂಜ್. ನೆಗಡಿ ಕೆಮ್ಮಲಾದ್ರಂತೂ ಅದು ಬಿರಿನ ಹೋಗೋದೇ ಇಲ್ಲ. ಕೆಂಬಿ ಅದೆಲ್ಲನೂ ಒತ್ಕೊಬಿಡ್ತದೆ. ಚೌ ಇವರ್ದ ಅರ್ಧ ನಮಗೆ ಗಂಟ್ಲೆ ಉಂಟಾಯ್ತದೆ. ಎತ್ತಗೆ ಅಂತ ಓಡಾಡಿ ಈಗೆಲ್ಲ ಪಾತ್ರೆ ಬೆಳಗದ್ದಾಯ್ತು, ಕಸ ಹೊಡೆದದ್ದಾಯ್ತು. ಈಗ ಹಿಟ್ಟು ಅನ್ನ ಮಾಡಬೇಕು. ಹಿಟ್ಟು ಅನ್ನ ತಟ್ಟೆ ಎಲ್ಲ ಬೆಳಗಾಗದೆ. ಇನ್ನು ಚೆಂಡೊಂದು ಪೇರ್ಗೆ ಔಷಧಿ ಇಳಿಸಕ್ಕೆ ಹೋಗಬೇಕು. ಹುಷಾರಿಲ್ಲ ಅಂದರೂ ರೆಸ್ಟ್ ತಗೊಳ್ಳೋಂಗಿಲ್ಲ. ಗೇಮಿ ಅಂತೂ ಇದ್ದೇ ಇರ್ತವೆ. ಮನೆ ಕೆಲಸ ಏನು ಕಮ್ಮಿ ಏನಲ್ಲ. ಸುಮ್ಮನೆ ಹಂಗೆ ಅನ್ಕೋಬೋದು, ಏನು ಹಿಟ್ಟು ಮಾಡೋಕ್ಕಷ್ಟು ಬಾ, ಅನ್ನ ಮಾಡೋಕ್ಕಷ್ಟು ಬಾ ಅಟಿಲಿ ಅಂತ. ಸಿಕ್ಕಾಬಟ್ಟೆ ಅಟಿಗಳಲ್ಲೂ ಸಿಕ್ಕಾಬಟ್ಟೆ ಕೆಲಸಗಳು, ಕಷ್ಟಗಳು ಇರ್ತವೆ. ಫಸ್ಟ್ ಈಗ ಅನ್ನಕ್ಕೆ ಮುಡಗಬೇಕು. ಕ್ಯಾಮ್ರಾ ಹ್ಯಾಂಡ್ಲ್ ಮಾಡೋರು ಯಾರಿಲ್ಲ. ನಾನೇ ಒಂದು ಟ್ರೈಪಾಡ್ಗೆ ಹಾಕ್ಬಿಟ್ಟು ನಾನು ಈಗ ಕೊನೆ ಉಳಿಕೆ ಹೋಗೋದು ಮತ್ತು ತಗೊಬರೋದು. ಅಲ್ಲೆಲ್ಲ ಇನ್ನೊಬ್ರು ಕ್ಯಾಮ್ರಾ ಹಿಡಿಯೋರು ಇದ್ದಿದ್ರೆ ಚೆನ್ನಾಗಿರೋದು. ಏನು ಮಾಡಿರಿ, ಈಗ ನಾನೇ ಟ್ರೈಪಾಡ್ ಎತ್ತಿ ಮಡಿಕೊಳ್ಳೋದು. ಹೀಗೆ ಲಾಕ್ಸು ಕಂಟಿನ್ಯೂ ಮಾಡ್ಕೊ ಹೋಯ್ತವನೆ. ಒತ್ತರಿಂದ ಎಲ್ಲ ಪಾತ್ರೆನೂ ತೊಳೆದೆ. ಇದೊಂದು ಸಣ್ಣ ಕುಕ್ಕರ ನೋಡೇ ಇಲ್ಲ. ನಲ್ಲಿ ನೀರು ನಿಂತೋದು. ಹೆಂಗಡೆ ದಪ್ಪಡಿ ತೊಳೆದ್ಬಿಟ್ಟತ್ತಾಗೆ ಅನ್ನಕ್ಕೆ ಮುಡಕ್ತೀನಿ. ಇನ್ನೇನೋ ಮಾಡೋಕ್ಕಾಗಿಲ್ಲ. ಈಗ ನೋಡಿ ಹಿಂಗೆ ನಮ್ಮ ಕತೆಯ ಕಾಣಿಕಿಲ್ಲ. ಒಟ್ಟಿನಲ್ಲಿ
ಹೆಂಗೋ ಮಾಡಮ್ಮ, ಇನ್ನೇನು ಮಾಡಿ ಈಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಉಣಿ ಹಾಕೂ ಇಲ್ಲ ಉಣಿ ಹಾಕಿದರೆ ಪಟಪಟ್ನಾಗ ಬಿಡೋದೇನೋ ಅನ್ನ. ಉಣಿ ಹಾಕಿಲ್ಲ, ಏನು ಮಾಡೋದ ನಾನು ನೋಡ್ಕೊಳ್ಳಿಲ್ಲ. ಈಗ ವಿಡಿಯೋ ಎಡಿಟ್ ಮಾಡ್ತಾ ಕೂತಿದ್ದೆ, ಅದರಿಂದ ನೋಡಿದರೆ ಆಗಲೇ ಉಣಿ ಹಾಕಿದರೆ ಇಷ್ಟೊತ್ತಿಗೆ ಉಂಡೆ ಹೋಗೋದು. ಇನ್ನೊಂದು ಕುಕ್ಕರ್ ಅದೇ, ಅದು 5 ಲೀಟ್ರದು ದೊಡ್ಡ ಕುಕ್ಕರು. ನಮಗೆ 1 ಪಾವ್ ಹಾಕಿದ್ರೆ ಸಾಕು, ಮುದ್ದೆ ಮಾಡ್ತೀನಿಲ್ಲ 1 ಪಾವ್ ಹಾಕಿದ್ರೆ ಸಾಕು. ಕೆಲಸ ಒಂದು ಕೆಲಸ ಅಲ್ಲ. ಈಗ ಹಿಂಗೆ ಮಡಗುಮ್ಮ, ಈಗ ಅಕ್ಕಿ ಚೀಲ ಹಂಗೂ ಕಾಣಕ್ಕಿಲ್ಲ, ಬೇಡ ಹಿಂಗೆ ಇರಲಿ ಹಂಗಾರೆ. ಒಂದು ಪಾವು ಸದ್ಯಕ್ಕೆ ಸಾಕು ಅನ್ಕೊತೀನಿ. ಒಂಚೂರು ಮೇಲೆ ಹಾಕ್ಬಿಡ್ತೀನಿ. ಮೇಲೆ ನೀರು ಎಷ್ಟೆಷ್ಟು ಬಿಡಬೇಕೋ ಕಾಣಲ್ಲಪ್ಪ. ತೊಳೆಯೋಕೆ ಇಲ್ಲಿಗೆ ಬರಬೇಕು. ತಿರ್ಗಾ ನೀರು ಇಟ್ಕೊಂಡು 1200 ರೂಪಾಯಿ ಅಕ್ಕಿ ಇದು, 1200 ರೂಪಾಯಿ ಇದು. ಚೆನ್ನಾಗಾಯ್ತದೆ ಅನ್ನ. ನೀರು ಕಮ್ಮಿ ಬಿಡಬೇಕೋ ಜಾಸ್ತಿ ಬಿಡಬೇಕೋ ಎಲ್ಲೋ ಕಾಣೆ. ನಾನು ಅಲ್ಲೇ ಸುಮಾರು ದಿನ ಆಗದೆ ಅಡುಗೆ ಮಾಡಿ ಒಂದು ಅಂದಾಜಲ್ಲಿ ಹಾಕಿರ್ತೀನಿ, ನೋಡೋಣ. 1 ಇಂಚು ನೀರು ಬಿಟ್ರೆ ಸಾಕು, ಆಯ್ತದೆ ಅನ್ನ ಅನ್ಕೋತೀನಿ. ಆಯ್ತಲ್ಲ, ಸದ್ಯಕ್ಕೆ ಅನ್ನ ಆಯಿತು. ಈಗ ನಾನು ಯಾವತ್ತು ಮುದ್ದೆ ಮಾಡಿದ್ರು ಮಾಮೂಲಿ ಕರೆಂಟು ಬಂದದೆ. ಸದ್ಯಕ್ಕೆ ಅನ್ನ ಹಾಕ್ತೆ ಮುದ್ದೆ ಮಾಡಿಕ್ಕಿಲ್ಲ, ಮುದ್ದೆ ಮಾಡಿಕ್ಕಿಲ್ಲ. ಅನ್ನ ಹಾಕ್ಬಿಟ್ಟೆ ಮುದ್ದೆ ಮಾಡ್ಕೊಂಥದ್ದು. ಒಂದು ಸ್ವಲ್ಪ ಚೆನ್ನಾಗಾಗದೆ. 1 ಇಂಚು ನೀರು ಬಿಟ್ಟಿದೆ ಅಕ್ಕಿ ಮೇಲೆ, ಚೆನ್ನಾಗಿ ಬಂದದೆ. ಅನ್ನಕ್ಕೆ ಇದು ಮುಡುಗದನ್ನ ಕಾಣಲ್ಲಪ್ಪ. ಒತ್ತರ ತಾನೇ ಬೆಳೀಕ ಬಂದೆ, ಅದನ್ನು ಬೆಳೀಕ ಬಂದೆ. ಹಿಂಗೆ ಈ ಹೊಸ್ದಾಗಿ ಕೋಣೆಗೆ ಬಂದರೆ ಅಡುಗೆ ಮಾಡೋಕ್ಕೆ ತಲೆಕೆಟ್ಟಾಯ್ತದೆ. ಯಾವ್ಯಾವ ಎಲ್ಲಿ ಮುಡುಗ ಗೊತ್ತಾಯ್ತಿಲ್ಲ. ನಾನೇ ತೊಳ್ಕೊಬಂದೆ. ಇದು ಅದು ಇಲ್ಲದೆ ಹಿಟ್ಟನ್ ಮಾಡೋಕ್ಕೆ ಎಲ್ಲ ಉಜ್ಜಿನಿ. ಅರೆ 4-5 ದಿನ ಆಗಿತ್ತು ಇವು ತೊಳೆದು. ಇಷ್ಟು ಹಾಕಿದ್ರೆ ಸಾಕು, ಸುಮ್ಮನೆ ಚೆನ್ನಾಯ್ತದೆ. ಇರಲಿ. ಒಂದು ಚೊಂಬು ನೀರು ಅಳತೆ ಮೆಜರ್ಮೆಂಟ್ ಚೊಂಬಿ ಆಗಬೇಕು ಇದಕ್ಕೆ, ಹಿಟ್ಟಿಗೆ. ಇಲ್ಲಪ್ಪ ಅದು ಚೊಂಬು ಇದೆಲ್ಲ ಇಲ್ಲಿ ತಾನೇ, ಇಲ್ಲೇ ನೋಡಿದೆ ಅದ. ಹಿಂಗೆ ಕೋಣೆ ಒಳಗೆ ಬಂದರೆ ಎಲ್ಲಿ ಮುಡುಗಿದೆ ಇದೆಯಾ ಅಳತೆ ಚೊಂಬು ಇದು. ಒಂದು ಚೊಂಬು ಇದ್ರಲ್ಲಿ ನೀರು ಇದು ಸ್ವಲ್ಪ ಕಮ್ಮಿ. ಒಂದು ಚೊಂಬು ನೀರು ಹೋದ್ರೆ ಮುದ್ದೆ ಕರೆಕ್ಟಾಗಿ 2 ಮುದ್ದೆ ಆಯ್ತವೆ ನಮಗೆ. ಕೆಲವರು ಅದೇನೋ ಗೊತ್ತಿಲ್ಲ, ಮುದ್ದೆ ಈ ಪಿಸ್ಕೆ ಮಾಡಿರ್ತಾರೆ, ಅದೇನೋ ಮಾಡೋಕ್ಕೆ ಬರಲ್ವೋ ಅದೇನೋ. ನಮಗೆ ಒಂದಿನ ಹಂಗೆ ಪಿಸ್ಕೆ ಮುದ್ದೆ ಆಯಿತು ಅಂತಂದ್ರೆ ಪಾಪ ನತ್ತಿಗೆ ಹತ್ತು ಬಿಡ್ತದೆ ನಮಗೆ. ಫೋನ್ ಮೇಲೆ ಫೋನ್ ಬರ್ತಾ ಇರ್ತವೆ. ಈಗ ಹಸಿಟ ಊದೆ, ನಮ್ಮ ಡ್ಯಾಡಿ ಇದ್ದ ಕಾರಣ ಮಾತಾಡ್ತೀವಿ. ಹಸಿಟ್ಟು ಊದಿನೇ ಅದು ಅನ್ನ ಹಾಕಿರ್ತೀವಲ್ಲ, ನೀರು ಬಿಟ್ಟು ಅನ್ನ ಹಾಕಿದ್ಮೇಲೆ ಅದು ಗುಳ್ಳೆ ಬಂದಮೇಲೆ ಹಸಿಟ್ಟು ಇವಂಥದ್ದು. ಹಸಿಟ್ಟು ಊದ್ಮೇಲೆ ಈ ಥರ ಗುಳ್ಳೆ ಬರಬೇಕು. ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮ್ ಮಾಡಿರಬೇಕು. ಅದ್ರ ಪಾಡ್ಗದು ಬೇಯ್ತಾ ಇರ್ತದೆ. ಒಂದು ನಮಗೆ ಅಂದ್ರೆ ಮಾಡೋರಿಗೆ ಗೊತ್ತಾಗಬೇಕು ಎಷ್ಟು ಹೊತ್ತು ಬಿಡಬೇಕು, ಅದು ನೀಟಾಗಿ ಮುದ್ದೆ ಚೆನ್ನಾಗಾಗಬೇಕು ಅಂತಂದ್ರೆ ಎಷ್ಟು ಹೊತ್ತು ಬಿಡಬೇಕು ಅಂತ. ಆ ಪಿಸ್ಕೆ ಆಗೋದು ಯಾವ ಮೂಮೆಂಟ್ಸಲ್ಲಿ ಅಂತಂದರೆ ಈ ಮೂಮೆಂಟಲ್ಲೇ. ಈಗ ಹಸಿಟ್ಟು ಓದಿರ್ತೀವಲ್ವಾ, ಅದಿನ್ನೂ ಅದು ಸರಿಯಾಗಿ ಬೆಂದಿರಿಕೆ ಇಲ್ಲ, ಕೆಳಿಕಂದು ತಿರುಗಿಬಿಡ್ತಾರೆ. ಅದರಿಂದ ಒಂಥರ ಪಿಸ್ಕೆ ಆಗ್ತದೆ, ಹಿಂಗೆ ಅಂಟಿಸ್ತಾ ಇರ್ತದೆ ಮುದ್ದೆ. ರಬ್ಬರ್ ಥರ ಇರಬೇಕು ಮುದ್ದೆ ಮಾಡಿದ್ರೆ. ಇಲ್ಲಿ ಚೆನ್ನಾಗಿ ಬೇಯಿಸ್ಕೊಬಿಟ್ರೆ, ಮತ್ತು ನಾವು ಈಗ ಕಡ್ಡಿ ಆಡ್ತೀನಿ ಇಲ್ಲ, ಕೋಲ ಆಡಿದ್ಮೇಲೆ ಮತ್ತೆ ಬೇಯಿಸ್ತೀನಿ ನಾನು. ಅವೆರಡು ಸಲ ಸರಿಯಾಗಿ ಬೇಯಿಸ್ಕೊಬಿಟ್ರೆ ಮುದ್ದೆ ನೀಟಾಗಿ ಸಕ್ಕತ್ತಾಗಿ ಬರುತ್ತೆ.
ಅನ್ನ ಹಾಕ್ಬಿಟ್ಟು ಮುದ್ದೆನ ಮಾಡಿದ್ರೆ ನೀಟಾಗಿ ಹೊಂದಿಸ್ಕೋಬೇಕು. ಅಂದರೆ ರಿಸ್ಕ್ ಅನ್ಸಲ್ಲ, ಜಾಸ್ತಿ ಏನೋ ರಿಸ್ಕ್ ಅನ್ಸಿಕ್ಕಿಲ್ಲ, ಆರಾಮಾಗಿ ಹೊಂದಿಸ್ಬೋದು. ಚೆನ್ನಾಗಿ ಮುದ್ದೆ ಅಂತೂ ರಬ್ಬರ್ ಥರ ಇರ್ತದೆ, ಪಿಸ್ಕೆ ಇರಿಕಿಲ್ಲ, ಸಖತ್ತಾಗಿರ್ತದೆ. ಅಂದರೆ ನಾವು ಬೇಯಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ತುಂಬ ಚೆನ್ನಾಗಿ ಬರ್ತದೆ. ಯಾರು ಮುದ್ದೆ ಮಾಡಿದಾರೋ ಹಂಗದೆ ಹಿಂಗದೆ ಅನ್ನೋ ಪ್ರಶ್ನೆನೇ ಬೇಕಿಲ್ಲ. ನಮ್ಮಲ್ಲಿ ಕೆರೆಬಳ್ಕು ಮುದ್ದೆ ಎಲ್ಲನೇ ಕಟ್ಬಿಟ್ಟು ಇನ್ನು ಸಾಂಬಾರು ತೋರ್ತೀನಿ ಅಂತ ಹೇಳಿದ್ನಲ್ಲ, ಅದು ನಮ್ಮ ಗೆಳೆಯ ಒಂದು ಮೀನು ಸಾಂಬಾರು ಕೊಟ್ಟಿದ್ದು. ಮೀನು ಸಾಂಬಾರನ್ನ ಇಲ್ಲಿ ಹೊರಗಡೆ ನಾವು ನಾನ್ ವೆಜ್ಜ ಹೊರಗಡೆ ಮಾಡೋದು, ಬಿಸಿ ಮಾಡುವಂಥದ್ದು. ಈ ಮಾಮೂಲಿ ವೆಜ್ ಮಾತ್ರ ಕೊನೆ ಒಳಗಡೆ, ನಾನ್ ವೆಜ್ ಎಲ್ಲ ಹೊರಗಡೆ ಮಾಡುವಂಥದ್ದು. ಮೀನು ಸಾಂಬಾರು ಮುದ್ದೆ ಇದು ತಿನ್ಕೊಂಡು ಈಗ ಇನ್ನೂ ಹೊಲ್ತಾವು ಬೇಕಾದಷ್ಟು ಗೇಮೆಗಳಿವೆ, ಅದು ಮಾಡೋಕ್ಕೆ ಹೋಗಬೇಕು. ಏನಪ್ಪ ಅಂತಂದರೆ ಇದು ಪ್ರತಿಯೊಂದು ಯಾವುದೇ ಆಗಲಿ ನಾವು ಇಕ್ಕ ತಿನ್ನೋದಾಗಿರ್ಬೋದು, ತಟ್ಟೆ ಹೆರ್ಚೋದಾಗಿರ್ಬೋದು, ಎಲ್ಲ ನಾವೇ ನಿಭಾಯಿಸ್ಕೊಂಡು ಹೋಗಬೇಕು. ಪರಿಸ್ಥಿತಿ ಆ ಥರ ಇರ್ತದೆ. ಈ ಒತ್ತರಿಂದ ಇಷ್ಟು ಗೇಮೆ ಮಾಡೋದಾಯಿತು, ಅಟಿ ಗೇಮಿಯ. ಈಗ ನಲ್ಲಿಂದ ತಿರ್ಗಾಬಿಟ್ಟವನೆ, ಒತ್ತರ ಬಿಟ್ಟಿದ್ದ ನಿಲ್ಲಿಸ್ಬಿಟ್ಟಿದೆ, ಈಗ ತಿರ್ಗಾಬಿಟ್ಟವನೆ. ಹಳೆಯದಕ್ಕೆಲ್ಲ ನೀರು ಹಿಡಿಬೇಕು. ಇನ್ನು ಮನೆಯದಕ್ಕೆ ಔಷಧಿ ನೀರು ಹಿಡಿಬೇಕು. ಇದಾದಮೇಲೆ ಈಗ ಚೆಂಡೊಂದು ಪೇರ್ಗೆ ಬುಡ್ಬುಡ್ಕೆ ಔಷಧಿ ಬಿಡೋಕೆ ಹೋಗ್ಬೇಕು. ಕ್ಯಾನ್ ತಗೊಂಡು ಅದು ಚಾರ್ಜಿಂಗ್ ಇದ್ದದ ಹೆಂಗೆ ಕಾಣೆ, ಅಲ್ಲಿ ಕರೆಂಟು ಹೊಲ್ತಾವ ಕರೆಂಟ್ ಬಂದಿದ್ದದ ಹೆಂಗೆ ಕಾಣೆ. ಇನ್ನು ಅದೆಲ್ಲ ಎಷ್ಟೊತ್ತಾಯ್ತದ ಕಾಣೆ ಕೆಲಸ. ಔಷಧಿ ಕ್ಯಾನು ಇಲ್ಲದೆ ಚಾರ್ಜಿಂಗ್ ಇದ್ದದೋ ಹೆಂಗೋ ಕಾಣೆ. ನೋಡಮ್ಮ, ಇದ್ದರೆ ಹೊಡಿಯೋದು, ಇಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕೈಕಿಲ್ಲ. ಅಟ್ಟಿಗೆ ಬಂದು ತಿರ್ಗಾ ಚಾರ್ಜ್ ಹಾಕಬೇಕು. ಸದ್ಯಕ್ಕೆ ಇಷ್ಟು ಮನೆ ಹೆಂಗೋ ಸದ್ಯಕ್ಕೆ ನೀಟಾಗಿ ಕ್ಲೀನ್ ಮಾಡ್ದು. ಎಲ್ಲ ಗೊಂಜಾರ ಗೊಬ್ಬರ ಆಗೋಗಿತ್ತು. ಎಲೆಕ್ಟ್ರಿಕ್ಕು ಗೋಡೆ ಕೂದಿ ಸುಮಾರು ಇಲ್ಲಿಂದಲೇ ವಲವೈ ಒಂದು 2 ಕಿಲೋಮೀಟ್ರ್ ಆಯ್ತದೆ. ಈಗ ಔಷಧಿ ತರಕ್ಕೆ ಒಂದು 2 ಕಿಲೋಮೀಟ್ರ್ ಹೋಗಬೇಕು. ಔಷಧಿ ತಕ್ಕಂದು ಗದೆ ತಕ್ಕ ಬರಬೇಕು. ನಮ್ಮೂರಿಂದ ಸುಮಾರು ಒಂದು 2 ಕಿಲೋಮೀಟ್ರ್ ಆಗುತ್ತೆ ಇದು ಔಷಧಿ ಅಂಗಡಿ. ನಾವು ಯಾವಾಗಲೂ ಏನಾರ ಔಷಧಿ, ಯಾವುದೇ ಬೆಳೆಗೆ ಔಷಧಿ ಸ್ಪ್ರೇ ಮಾಡಬೇಕು ಅಂತಂದ್ರು ಇಲ್ಲಿಂದನೇ ನಾವು ಔಷಧಿನ ತಗೊಂಡೋಗುವಂಥದ್ದು. ಇದೇ ನಮ್ಮ ಚೆಂಡು ಒಂದು ತೋಟ. ಹಳೆ ಮಾಮೂಲಿ ಮೊದಲು ಹಾಕಿರೋ ಲಾಕ್ಸಲ್ಲಿ ನೋಡಿರ್ತೀರಲ್ಲ, ಚೆನ್ನಾಗಿ ಹೊಡೆದ ಸಖತ್ತಾಗಿ. ಸುಮಾರು ಈಗ 1800 ರೂಪಾಯಿ ಆಯಿತು. ಮಾಮೂಲಿ ಬುಡ್ಬುಡಕ್ಕೆ ಟ್ರಿಂಚಿಂಗ್ ಮಾಡುವಂಥದ್ದು. ನಾವು ಒಂದು 4-5 ಕ್ಯಾನ್ ಮಾಡ್ಕೊಂಡು ಆಮೇಲೆ ಮೇಲೆ ಸ್ಪ್ರೇ ಮಾಡೋಕೆ ಒಂದು 2 ಕ್ಯಾನ್ಗೆ. ಕಳೆ ಔಷಧಿ ಎಲ್ಲ ಕಳೆ ಬೆಲ್ಲ ಬೆಳ್ಕೊಬಿಟ್ಟದೆ, ಅದಕ್ಕೂ ಔಷಧಿ ಹೊಡಿಬೇಕು, ಇಲ್ಲ ಹಾಳು ಮಾಡಿ ಕಳಿಸ್ಬೇಕು. ಕೆಲಸ 1-2 ಅಲ್ಲ, ಬೇಕಾದಷ್ಟು ಕೆಲಸ ಬಿದ್ದವೆ. ಯಾವ್ದು ಮಾಡೋಣ ಯಾವ್ದು ಬಿಡೋಣ ಎತ್ತಾಗ ಹೋಗೋಣ ಅನ್ನೋ ಥರ. ಈಗ ಇದೆಷ್ಟೊತ್ತಾಯ್ತದೆ ಏನು ಗೊತ್ತಿಲ್ಲ, ಕರೆಂಟ್ ಇದ್ದದ ಹೆಂಗೋ ಕಾಣೆ, ನೀರು ಬರ್ತಾಯಿಲ್ಲ. ನೋಡೋಣ ಏನು ಮಾಡೋದು. ಒಳ್ಳೆ ಚೆನ್ನಾಗಿ ಕಾಣ್ತಾ ಇದೆ ಪೈರು. ಈಗ ಸರಿಯಾಗಿ ಆರೈಕೆ ಮಾಡಿದ್ರೆ ಈಗ ಒಳ್ಳೆ ಅದ್ದೂರಿಯಾಗಿ ಬರ್ತದೆ, ಸಖತ್ತಾಗಿ ಬರ್ತದೆ. ಮಾತ್ರ ಬೆಳೆ ಚೆನ್ನಾಗಿ ಕಂಡಷ್ಟು ನಮಗೆ ಏನೋ ಒಂಥರ ಖುಷಿ. ರೈಟು ಸೆಕೆಂಡ್ರಿ, ಅದು ಆಗುತ್ತೋ ಹೋಗುತ್ತೋ. ಬೆಳೆ ಚೆನ್ನಾಗಿ ಕಂಡ್ರೆ ನಮ್ಮ ಕಣ್ಣಿಗೆ ಏನೋ ಒಂಥರ ಖುಷಿ ರೈತರಿಗೆ ಮಾತ್ರ. ಕರೆಂಟ್ ಇಲ್ಲ, ಯಾವಾಗ ಬಂದದ ಗೊತ್ತಿಲ್ಲ, ಮನಸ್ಸು ತಡೀಕಿಲ್ಲ. ಗದ್ದೆ ಒಳಗೆ ಹಿಂಗೆಲ್ಲ ಕಳೆ ಇದ್ದರೆ ಒಂದಷ್ಟು ತರದಾಕಮ್ಮ ಕಿತ್ತಾಕಮ್ಮ ಅಂತ ಅನ್ನಿಸ್ತದೆ. ಗದ್ದೆ ನೀಟಾಗಿ ಕಾಣಲಿ ಅಂತ ಅಂದ್ಬಿಟ್ಟು. ಆಳಂತೂ ಅಯ್ಯೋ ಆಳನ ಕತೆಯ ಕೇಳಲೇಬೇಡಿ, ಹಂಗೆ ಆಗ್ಬಿಟ್ಟದೆ. 400 ರೂಪಾಯಿ ಕೊಡ್ತೀನಿ ಅಂತಂದ್ರೂ ಹೆಣ್ಣಾಳು ಬರೀಕಿಲ್ಲ. ಒಬ್ಬರು ಇಬ್ಬರು ಕರೆದ್ರೆ ಜೊತೆಲಿ ಒಂದು 10 ಜನ 5 ಜನ ಹಿಂಗೆ ಬರ್ತೀವಿ ಅಂತಾರೆ. ಅವ್ರು ಕರ್ಕೊಂಬಂದ್ಬಿಟ್ಟು ಏನು ಮಾಡೋದ, ಏನೋ ಒಪ್ಪತ್ತೊಂದು ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡಿಸ್ತೀವಿ ಅಂತಂದ್ರೆ ಬರೀಕಿಲ್ಲ. ಏನೂ ಮಾಡೋಕ್ಕಾಯ್ಕಿಲ್ಲ. ರೈತರ ಜೀವನ ಭಾರಿ ಕಷ್ಟ ಐತೆ ಮಾತ್ರ. ಹೊಲ್ತಾವಿಂದ ಬಂದೆ, ಕರೆಂಟ್ ಇಲ್ಲ, ಏನು ಕರೆಂಟ್ ಇಲ್ಲ. ನೀರು ಔಷಧಿ ಹೊಡಿಯಮ್ಮ ಅಂದರೆ, ಉಪ್ಪೆಳಿಸಮ್ಮ ಅಂದರೆ ಕರೆಂಟ್ ಇಲ್ಲ. ಈಗ ಅಲ್ಲೇ ಅಡುಗೆ ಮಾಡಬೇಕು. ಒತ್ತಾಯಿರೋದಾಯಿತು. ಈಗ ಮಧ್ಯಾಹ್ನಕ್ಕೆ ಮಾಡ್ತಾ ಇರೋದು. ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಬಿಟ್ಟು ಹೋಗಬೇಕು. ಅಲ್ಲಿ ಆಸ್ಪತ್ರೆ ಹೋಗಬೇಕು. ನಮ್ಮ ಆಸ್ಪತ್ರೆ ಅಲ್ಲದೆ ಅಲ್ಲೇನಾರು ಸ್ವಲ್ಪ ಹೋಗಿ ನೋಡಬೇಕು. ಏನಾರು ತಂದು ಕೊಡೋದು ಬಿಡೋದು, ಊಟ ಪಾಠ ಹೀಗೆ. ಈಗ ಅಡುಗೆ ಮಾಡ್ಬಿಟ್ಟು ಅತ್ತಾಗ ಓಡಬೇಕು ಪಾಂಡಪುರದ ಕಡೆಗೆ. ಮೊದಲು ಆಮೇಲೆ ಇನ್ನೊಬ್ಬರು ನಮ್ಮ ಸ್ನೇಹಿತರು ಒಂದು ಊಟಕ್ಕೆ ಕೇಳೋರೆ, ಊಟಕ್ಕೆ ಹೋಗಬೇಕು. ಅದು ಬಲ್ತೋಗದೆ ಅದಾಗೆ. ಆ ಊಟ ಮುಗಿಸ್ಕೊಂಡು ಇದು ಬಲ್ತೋಗಿರುವಂಗದೆ, ಇದು ಸುಮಾರಾಗದೆ. ನಾನು ಹೆಡ್ತಿ ಹೆಂಗೆ ಮಾಡೋಳು ಅಂತಂದರೆ, ಈ ಬದನೆಕಾಯಿ ಏನಾರ ಬಲ್ತೋಗಿದ್ರೆ ಈ ತಿರುಳ ಹಿಂಗೆ ತೆಗೆದ್ಬಿಟ್ಟು ಇದಾಗ್ತಿದ್ಲು. ತಿರುಳು ತೆಗೆದ್ಬಿಟ್ಟು ಮೊದಲೇ ಕಿರ್ಕಾಯಿ ಹೊಡಿತೇವೆ ಬಲ್ತೋಗಿರೋ ಬದನೆಕಾಯಿ. ಅಯ್ಯೋ ಹಂಗೆ ಮಾಡ್ತಿದ್ಲು. ಈಗ ಅಡುಗೆ ಏನಿಲ್ಲ, ಸಿಂಪಲ್ಲು. ಒಂದು ಪಾವು ಅಕ್ಕಿ ಕೂಗಿಸ್ಬಿಟ್ಟು ಉಪ್ಸಾರು ಮಾಡಿಬಿಟ್ಟು, ಖಾರ ಇದ್ದದ ಹೆಂಗೋ ಕಾಣೆ. ನಾನು ಮೊದಲೇ ರೆಡಿ ಮಾಡ್ಕೊತಾವನಿಲ್ಲಪ್ಪ, ಇಲ್ಲಿ ಬೇರೆ ಖಾರ ಇದ್ದದ ಹೆಂಗೋ ಕಾಣೆ. ಇಲ್ಲಾಂದರೆ ತಿಳಿ ಸಾರು ಮಾಡಬೇಕಾಯ್ತದೆ. ಬದನೆಕಾಯಿ ಬೇರೆ ಕೂದ್ಬಿಟ್ಟೆ. ಇಲ್ಲಾಂದರೆ ತಿಳಿ ಸಾರು ಮಾಡಬೇಕಾಯ್ತದೆ ಕಾರಿಲ್ಲ ಅಂದರೆ. ನನಗೆ ಗೊತ್ತು, ನನಗೆ ಒಂಥರ ಒಂದು ಸೆನ್ಸು ಎಲ್ಲೋ ಒಂದು ಕಡೆ ಓಡ್ತದೆ. ಹಂಗಾಗಿ ಸದ್ಯಕ್ಕೆ ಹೆಂಗೋ ಒಂದು ಬೀನಿಸ್ ಕಟ್ ಮಾಡಿದೆ. ಕಾರಿಲ್ಲ. ಈಗ ಖಾರ ಹಾರ್ಕೊಂಡು ಕುತ್ಕೊಳ್ಳೋಷ್ಟು ಪುರ್ಸತ್ತಿಲ್ಲ. ಯಾವಾಗ ಪಳ್ತೋದಂಗೆ ಎಲ್ಲ ಅವೆಲ್ಲನೂ ಈ ಪಿಡಿಜಿಗೆ ತುಂಬ ಮಡ್ಗವಳೆ. ಕರ್ಮ. ತಿಳಿ ಸಾರು ಮಾಡಿಬಿಡ್ತೀನಿ. ತಿಳಿ ಸಾರು ಮಾಡಿಬಿಟ್ಟು ಅಕ್ಕಿ ಕೂಗಿಸ್ಬಿಟ್ಟು ಪಾಂಡಪುರದ ಕಡೆಗೆ ಹೋಗಬೇಕು. ಮೊದಲು ಅಲ್ಲಿ ಒಂದು ನೆಂಟರ ಮನೆ ಊಟಕ್ಕೆ ಹೋಗ್ಬಿಟ್ಟು ಹಂಗೆ ಪಾಂಡಪುರದ ಕಡೆ ಹೋಗಬೇಕು. ಒಂದು ಬದನೆಕಾಯಿ ಕೂಡ್ಬಿಟ್ಟು ಅದಾಗಿ ಎಷ್ಟಾದ್ರೆ ಅಲ್ಲಿ ಕೆಲಸ
ಕೆಲಸ ಕೆಲಸ ಕೆಲಸ. ತಿಳಿ ಸಾರು, ಒಂದು ಈರುಳ್ಳಿ, ಸಿಂಪಲಾಗಿ ಒಂದು ಈರುಳ್ಳಿ ಸಾಕು. ಇದೊಂದು ಗೆಂಡೆ, ಇದೊಂದು ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು ಇದ್ದದ ಹೆಂಗೋ ಕಾಣೆ ಎಲ್ಲಿ ಮುಡುಗಿದಳು. ಕೊತ್ತಂಬರಿ ಸೊಪ್ಪು ಒಂಚೂರು, ಕರ್ಬೇವಿನ ಸೊಪ್ಪು ಒಂಚೂರು ಕರ್ಬೇವಿನ ಸೊಪ್ಪು. ಅದೇ ಇಲ್ಲ ಇಲ್ಲಿ ತುಂಬಡ್ಗಳೇ ಕಾಯ. ಏನು ಒಂದು 10 ಮನೆಗೆ ಆಯ್ತವೆ ಕಾಯಿ. ಅಷ್ಟೊಂದಾರಿ ಕಾಯಿ ತುಂಬಡ್ಗಳೇ, ಏನು ಉಪಯೋಗ ಸಿಕ್ಕಿಲ್ಲ ಏನಿಲ್ಲ. ಏನೋ ತುಂಬ್ಕೊಳ್ಳಿ. ಚೇಂಜು ಈಗ ಅಡುಗೆ ಚೇಂಜ್ ಆಯ್ತಲ್ಲ, ಹಂಗೆ ಇದಕ್ಕೆ ಮೆಟೀರಿಯಲ್ಲು ಚೇಂಜ್ ಆಯ್ತವೆ ಈಗ ಅಡುಗೆಗೆ. ಈರುಳ್ಳಿ ನಾವು ಹೊಟ್ಟೆಲಿ ಅಡುಗೆ ಮಾಡಬೇಕಾದ್ರೆ ಹಿಂಗೆ ಈರುಳ್ಳಿ ಕರ್ಕರೆ ಹಂಗೆ ಕಪ್ ಇರ್ತವೆ ಆಲ್ಮೋಸ್ಟು. ಅವ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ತೀವಿ. ಎಲ್ಲ ಕಡೆನೂ ಹಂಗೆ ಮಾಡಾರ. ನಾವೆಲ್ಲರೂ ಅವು ಊಟ ತಿಂತೀವಲ್ಲ ಅಲ್ಲಿ ಹಂಗೆ ಹಾಕ್ತಾರೆ. ಕೆಲವು ಸೈಡಿಗೆ ಈರುಳ್ಳಿ ಕೊಟ್ಟಾಗಲೂ ನೋಡಿವಿ ಹಿಂಗೆ ಕರ್ಕರ್ಗೆ ಇರ್ತದೆ. ಅದು ತೊಳಿಕಿಲ್ಲ, ಅಲ್ಲಿ ದಡೆದ ಅಡುಗೆ ಅಲ್ವಾ. ಅದರಿಂದ ಈ ಜೀವನ, ಈ ಸಂಸಾರ, ಇವೆಲ್ಲನೇ, ಈ ದುಡ್ಡು, ಇವೆಲ್ಲನೇ ಯಾರು ಕಂಡುಹಿಡಿದ್ರೋ ಕಾಣೆ. ಕರ್ಮ ಅನ್ನಿಸ್ತದೆ ಒಂದೊಂದ್ಸಲಿ. ಕೆಲವರು ಮಾಮೂಲಿ ಕೂಲಾಗಿ ನಾರ್ಮಲಾಗಿರ್ತಾರೆ. ಅದು ಹಿಂಗಿರ್ತಾರೋ ಅದು ಹಿಂಗೋ ಏನೋ ಒಂದು ಕಾಣೆ. ನಮಗೆ ಗೊಂದಲಮಯ ಆಗೋಯ್ತದೆ ಜೀವನ, ಗೊಂದಲಮಯ ಆಗೋಯ್ತದೆ. ಒಂಥರ ಹೆವಿ ಟೆನ್ಷನ್ ತಗೊಳ್ಳೋದು. ಇವೆಲ್ಲ ಮಾಡಬೇಕು ಅಂತಂದರೆ ವಿಧಿ ಇಲ್ಲ, ಇವೆಲ್ಲ ಮಾಡಲೇಬೇಕು. ಆಯಿತು, ಒಂದು 2 ಕಡ್ಡಿ ಕೊತ್ತಂಬರಿ ಸೊಪ್ಪು, ತಿಳಿ ಸಾರಿಗೆ. ಈ ಪಿಡಿತಂದದ್ದು ಏನಪ್ಪ ಅನುಕೂಲ ಅಂತಂದರೆ, ಹಿಂಗೆ ಸದ್ಯಕ್ಕೆ ಕೊತ್ತಂಬರಿ ಸೊಪ್ಪು ಮೇಯ್ನು ಊಟಕ್ಕೆ. ಸಾಲ್ಟು, ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಭಾರಿ ಒಂದು ನೆಕ್ಸ್ಟ್ ಲೆವೆಲ್ಲು ಟೇಸ್ಟ್ ಕೊಡ್ತವೆ. ಹಾಕಿದ್ರೆ ಸಾಕು, ಒಂದು ನೆಕ್ಸ್ಟ್ ಲೆವೆಲ್ ಟೇಸ್ಟು ಕೊತ್ತಂಬರಿ ಸೊಪ್ಪು ಬಂತು. ಇವೆಲ್ಲ 16-20 ಹದ ಮಾಡಿ ಅಡುಗೆ ಮಾಡಿ. ಇದೇನಿಲ್ಲ, ಅಕ್ಕಿ ಹಾಕೋದು, ತಿಳಿ ಸಾರು ಮಾಡೋದು ಈಸಿ, ಮಾಡ್ಬೋದು. ಪಟನೆ ಮಾಡಾಕ್ಬಿಡ್ತೀನಿ ಈಗ. ಬೆಳ್ಳುಳ್ಳಿ ಕೆಚ್ಕೋಬೇಕು. ಅವೆಲ್ಲನೇ ಕ್ಯಾಮ್ರಾ ಮೊಬೈಲ ಹಿಡ್ಕ ಓಡಾಡೋಕ್ಕೈಕಿಲ್ಲ. ಇವೆಲ್ಲ ಮಾಡ್ಕೊಂಡು ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೆಚ್ಕೊಬಿಟ್ರೆ ಆಯ್ತದೆ. ಬಾಡಿಗೆ ಅನ್ನ ಆಯ್ತಾ ಇರ್ತದೆ. ಈಗ ಅನ್ನಕ್ಕೆ ಇಟ್ಬಿಟ್ಟು ಸಾರು ಮಾಡೋಕ್ಕೆ ನಿಂತ್ಕೊಳ್ಳಮ್ಮ. ಮಾಮೂಲಿ ಇನ್ನೊಂದು ಚೂರು ಬಿಡಬೇಕು. ಅಳತೆ ಬಿಟ್ಬಿಟ್ಟು ಸಾಕು. ಒಂದು ಪಾವು ಸಾಕು, ಬೇಜಾನು. ಯಾವುದೋ ಟೀ ಕಾಯಿಸಿರೋದು ಇದೊಂದು ತೊಳಿಲಿಲ್ಲ. ಎಲ್ಲ ಉದ್ದೆ ಒತ್ತರಿಂದ ತಿಳಿ ಸಾರು ಮಾಡುವ ರೀತಿ ವಿಧಾನ. ನಾನು ಖಾರದ ಪುಡಿ ಒಂಚೂರು ಸಾಕು, ಬೇಜಾನು. ನೀರ್ನಂಗೆ ಮಾಡೋದು ಅದ ನಾನು, ನೀರ್ನಂಗೆ. ಅದಕ್ಕೆ ಒಂದು ಟೊಮೊಟೊ, ಈ ಖಾರದ ಪುಡಿ ಒಳಗೆ ಟೊಮೊಟೊ ಕಿವುಚ್ಕೊಬಿಡೋದು. ನೀರು ಬಿಟ್ಕೊಂಡು ನೀರು ಬಿಟ್ಕೊಬಿಡಮ್ಮ. ಹುಳಿ ಟೊಮೊಟೊ ಆದರೆ ಇನ್ನೂ ಸಖತ್ತಾಗಿರೋದು. ಇದು ಗುಂಡು ಟೊಮೊಟೊ, ಸೇಬ್ ಟೊಮೊಟೊ, ಇದು ಅಂಥ ಟೇಸ್ಟ್ ಕೊಡಿಕಿಲ್ಲ. ಹೇಗೋ ಮಾಡಮ್ಮ ಈಗ ಸದ್ಯಕ್ಕೆ ಅರ್ಜೆಂಟ್ಗೆ. ತಿಳಿ ಸಾರ, ಖಾರದ ಪುಡಿ ಮತ್ತು ಟೊಮೊಟೊ. ಖಾರದ ಪುಡಿ ಅಂತಂದರೆ ಚಿಲ್ಲಿ ಪೌಡ್ರಲ್ಲ, ಇದು ಹೋಮ್ ಮೇಡ್ ಖಾರದ ಪುಡಿ. ನಾವು ಮಟನ್ ಸಾಂಬಾರು, ಚಿಕನ್ ಸಾಂಬಾರಿಗೆ ಹಾಕುವಂಥದ್ದು. ರೆಡಿ ಆಯಿತು ಮುಡುಗುಮ. ನೆಕ್ಸ್ಟು ಹುಣಸೆಹಣ್ಣು ಯಾವ ಡಬ್ಬದಲ್ಲಿ ಇದ್ದದೋ ಕಾಣೆ. ಬೆಲ್ಲ, ಇದು ಹುಣಸೆಹಣ್ಣು ಡಬ್ಬ. ಹುಣಸೆಹಣ್ಣು ಇಲ್ಲೇ ಸಿಕ್ತು. ಹುಣಸೆಹಣ್ಣು ಒಂಚೂರು ಹುಣಸೆಹಣ್ಣು ನೆನೆ ಹಾಕಿಬಿಡ್ಬೇಕು. ಒಂದು ಸ್ವಲ್ಪ ಆದ್ರೆ ಸಾಕು. ಹುಳಿ ಬಿಟ್ಟಷ್ಟು ಟೇಸ್ಟ್ ಚೆನ್ನಾಗಿರ್ತದೆ. ಒಂದು ಬೋಟಕ್ಕೆ ಹಾಕ್ಬಿಟ್ಟು
ಒಂದು ಲೋಟಕ್ಕೆ ಹಾಕ್ಬಿಟ್ಟು ನೀರು ಬಿಟ್ಬಿಟ್ರೆ ಇದ್ರ ಪಾಡಿಗೆ ಇದು ಉಣಿತಾ ಇರ್ತದೆ. ಕೊನೆಯಲ್ಲಿ ಹಾಕುವಂಥ ಐಟಮು ಇದು. ಈಗ ಯಾವ ಪಾತ್ರೆಯಲ್ಲಿ ಮಾಡೋದು ಇದರಲ್ಲೇ ಮಾಡಿಬಿಡ್ತೀನಿ ಅಂತ. ಬೇಕಾಗಿಲ್ಲ, ಚಿಕ್ಕದಾದರೂ ಆಗೋದು, ಅದರಲ್ಲೇ ಮಾಡಿಬಿಡೋಣ. ಎಣ್ಣೆ ಇಲ್ಲಿ ಯಾವುದೋ ಮೂಲೆಯಲ್ಲಿ ಔಸ್ ಮಾಡ್ಕೊಳ್ಳೆ ಖಾರ ಅದೇ, ನಾನು ಖಾರ ಇಲ್ವಲ್ಲಪ್ಪ ಅಂತ ಇದಕ್ಕೆಲ್ಲ ಅದ ಮಾಡಿದೆ. ಎಣ್ಣೆ ಬಿಡಿ. ಫಸ್ಟು ಒಂಚೂರು ಎಣ್ಣೆ ಬಿಟ್ಬಿಡೋದು. ಕೆಂಬಲ್ ಬೇರೆ ಇದರ ಮಾಮೂಲಿ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಕರಿಬೇವಿನ ಸೊಪ್ಪು, ಸಾಸಿವೆ, ಅವು ಹೊಡಿಲವೆ ಪಾತಾಡ್ದಲ್ಲವೆ ಸಾಸಿವೆನವೆ. ಈರುಳ್ಳಿ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಹಾಕಿರೋದು. ಸೌಟೆ ಚಿಕ್ಕ ಸೌಟ್ ಸಿಗ್ತಾ ಇಲ್ಲ ಅರ್ಜೆಂಟ್ಗೆ. ಆಯಿತು. ಅನ್ನ ಎತ್ತೆ ಮಡ್ಬಿಡೋದು ಆತಗೆ. ಅನ್ನ ಆಯ್ತು ಅದ್ರ ಪಾಡಿಗೆ. ಬಾಬಾ ಏನು ಬಗೆ ಕಿತ್ತ ಬರ್ತದೆ. ಇದು ನನ್ನ ಪಾಡು. ಇನ್ನ ಭಯಂಕರ ಒಬ್ಬರು ಕ್ಯಾಮ್ರಾ ಹ್ಯಾಂಡಲ್ ಮಾಡೋರು ಏನಾರ ನನ್ನ ಜೊತೆ ಇದ್ಬಿಟ್ರೆ ನನ್ನ ಒಡ್ಡಾಟಗಳು, ನನ್ನ ವೇದನೆ, ನನ್ನ ರೋದನೆ ಆ ವಿಡಿಯೋ ಮುಖಾಂತರ ಗೊತ್ತಾಗೋಯ್ತದೆ. ಅಂದರೆ ನಾನು ಬಗ್ಗೆ ಅಂತ ಏನಿರಲ್ಲ, ಕಷ್ಟಗಳು ಸಹಜವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಇರ್ತವೆ. ಬಟ್ ಅವು ಎಲ್ಲ ಮೇಂಟೈನ್ ಮಾಡಿಕೊಂಡು ಈತಗೆ ಈ ವಿಡಿಯೋ ಇದನ್ನು ಮೇಂಟೈನ್ ಮಾಡೋದೈತಲ್ಲ, ಇದು ಎಡಿಟಿಂಗು ಮತ್ತು ಹಿಂಗೆ ವಿಡಿಯೋ ಶೂಟ್ ಮಾಡೋದು, ಅದೆಷ್ಟು ಪ್ರೆಷರ್ ಇರುತ್ತೋ ಜೀವನ ಅನ್ನೋದು ಅಷ್ಟೇ ಪ್ರೆಷರ್ ಇದು ವಿಡಿಯೋಸು ಇರುತ್ತೆ. ಅದಕ್ಕೆ ಹೇಳ್ತಾ ಇರೋದು. ಹುಣಸೆಹಣ್ಣುಳಿ, ಉಪ್ಪನ್ನೇ ಮರ್ತ್ಬಿಟ್ಟಿನಿ. ಉಪ್ಪ ಕುಡ್ಮ, ಉಪ್ಪನ್ನೇ ಮರ್ತ್ಬಿಟ್ಟಿನಿ ನಾನು. ಭದ್ರಾಗ ಒಂದು ಸೌಟ್ ಹಾಕಿ, ಒಂದು ಚಮಚ ಭದ್ರಾಗ, ಒಂದು ಚಮಚ. ಒಟ್ಟು ಹಸ್ದಾಗ ಒಳ್ಳೆ ಸಣ್ಣಕ್ಕೆ ಅನ್ನಕ್ಕೆ ಈ ಥರ ಈ ತಿಳಿ ಸಾರ ಇಟ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರ್ತದೆ ಟೇಸ್ಟ್. ನೆಕ್ಸ್ಟ್ ಲೆವೆಲ್ ಅಂತಾರಲ್ಲ ಹಂಗೆ. ಆಯ್ತು, ಇನ್ನೇನಿಲ್ಲ. ಈ ಹುಳಿ ಓದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಎಸಿತು ಅಂತಂದ್ರೆ ಅಡುಗೆ ಕೆಲಸ ಮುಗೀತು. ಇನ್ನೇನು ಅನ್ನ ಆಯಿತು, ಸಾರು ಆಯಿತು, ರೈಟ್. ಯಾವುದಕ್ಕೆ ಆದರೂ ಅಷ್ಟೇ ಅಡುಗೆಲಿ ಆಲ್ಮೋಸ್ಟ್ ಹುಳಿನ ಲಾಸ್ಟಲ್ಲೇ ಬಿಡ್ತಾರೆ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಗೀತು. ರುಚಿನೇ ನೋಡಲಿಲ್ಲ, ರುಚಿ ನೋಡ್ಬೇಕು ಮೇನು. ರುಚಿಯ ಕೋಣೆ ಒಳಗೆ ನೋಡುವಂಗಿಲ್ಲ ನಮ್ಮ ಹಳ್ಳಿ ಕಡೆ. ಕೋಣೆಯಿಂದ ಹಾಚ್ಕೋಗಿ ರುಚಿ ನೋಡ್ಕೊಬಂದು ಹೆಚ್ಚು ಕಮ್ಮಿ ಆಗಿದ್ರೆ ಹಾಕೋದು, ಇಲ್ಲ ಅಡ್ಜಸ್ಟ್ಮೆಂಟ್ ಮಾಡೋದು, ನೀರು ಪಾರು ಬಿಡೋದು, ಹಿಂಗೆ. ಸ್ವಲ್ಪ ಜಾಸ್ತಿ ಆಗ್ಬಿಟ್ಟದೆ. ಸರಿ ಆಯ್ತದೆ ಅಷ್ಟೇ, ಇನ್ನೇನು ಮಾಡೋಕ್ಕಿಲ್ಲ. ರುಚಿ ಜಾಸ್ತಿ ಆದಾಗ ವಿಧಿ ಇಲ್ಲ, ನೀರು ಹಾಕಲೇಬೇಕು. ಒಂದ್ಸಲ ಏನಾಯಿತು ಅಂತಂದರೆ, ನೈಟ್ ಟೈಮು ಊಟ ಮಾಡ್ತಾಯಿದ್ದೆ. ಲೋ ಫ್ಲೇಮಲ್ಲಿ ಸಾಂಬಾರು ಬೇಯ್ತಾಯಿತ್ತು. ಊಟ ಮಾಡ್ಬಿಟ್ಟು ನಾನು ಏನು ಮಾಡಿದೆ, ಕೈ ತೊಳ್ಕೊಂಡು ಹಂಗೆ ಮನಿಕಬಿಟ್ಟಿನಿ. ನಾನು ಅಬ್ಸರ್ವೇ ಮಾಡ್ಕೊಂಡಿಲ್ಲ. ಅದೇನಾಗೈತೆ ಕೊನೆ ಹೊತ್ತಿಗೆ ಕುಕ್ಕರಲ್ಲಿ ಇದ್ದದ್ದು ಸಾರು ಒಂದು ಸ್ವಲ್ಪ, ಕುಕ್ಕರು ಈ ಮೇಲ್ಗಡೆ ಮುಚ್ಚಳ ಕೆಳಗಡೆ ಎಲ್ಲ ಫುಲ್ ಬ್ಲ್ಯಾಕ್ ಆಗೋಗಿತ್ತು. ಬಟ್ ಏನು ತೊಂದರೆ ಆಗಲಿಲ್ಲ, ಬ್ಲಾಸ್ಟ್ ಆಗಲಿಲ್ಲ, ಬ್ಲ್ಯಾಕ್ ಆಗೋಗಿತ್ತು ಪೂರ್ತಿಯ. ಮರ್ತ್ಕೊಬಿಟ್ಟು ಆ ಥರ ಎಷ್ಟೋ ಜನ ಮರ್ತ್ಕೊಬಿಟ್ಟಿರ್ತಾರೆ, ಏನೇನೋ ಆಗಿರ್ತವೆ. 5 ಗಂಟೆಗೆ ಎದ್ದು ಬಂದು ಬೆಂಕಿ ಹಾಕ್ತೆ. ಇಲ್ಲೊಂದಿಷ್ಟು ಅಗಳ ಬೇಯ್ತು, ಅಲ್ಲೊಂದಷ್ಟು ಅಗಳ ಬೇಯ್ತು ಅಷ್ಟೇ. ತ್ಯಾವಕ್ಕೆ ಬೇಯಲೇ ಇಲ್ಲ. ಕಡ್ದು ಹೋದೆ ಎಟ್ಟಿಗೆ. ಒಣಗಿಬೇಕು ಇನ್ನು. ಮಳೆ ಈಗ ಎಲ್ಲ ಮಡ ಮುಚ್ಕೊಂಡದೆ ವೆದರು.
ಮಳೆ ಊದುಡ್ತು ಸಿಂಪಲಾಗಿ. ಮೊದಲು ಇನ್ನು ತರಗೊಣಗ ಗಂಟ್ಲು ಹಂಗೆ ಇರಬೇಕು. ಈತಾಗೆ ತರಗ ರೋಡ್ರಿ ಇನ್ನೂ ಹೊಡ್ಸೋಕೆ ಏನೂ ಇಲ್ಲ. ಯಾಕೆಂದರೆ ಈ ಸಲ ಗೆಡ್ಡೆಗೆ ಕಿತ್ತಾಕ್ಬೇಕು 4ನೇ ಕೂಳೆ, ಇನ್ಮೇಲೆ ಚೆನ್ನಾಗಿ ಬರೋಲ್ಲ. ಅದಕ್ಕೋಸ್ಕರ ಈಗ ಪಯಣ ನೆಂಟ್ರ ಮನೆಗೆ ಅದೇ ಹೇಳೋದ್ನಲ್ಲ, ಹಂಗೆ ಹೋಯ್ತಾ ಇರೋದು ಊಟ ಮಾಡೋಕ್ಕೆ. ವೆಜ್ಜು ನಾನ್ ವೆಜ್ಜು ಎಲ್ಲ. ಇದು ಮಹಾದೇಶ್ವರ ಮೇಯ್ನ್ ರೋಡು. ಇದು ಜೇವರ್ಗಿ ತನಕನೂ ಇದು ರೀಚ್ ಆಗುವಂಥ ಮೇಯ್ನ್ ರೋಡು ಪಾಂಡವಪುರದಿಂದ. ನಮ್ಮ ಗೆಳೆಯ ಅಲ್ಲೇ ಹಿಂದೆಗಡೆ ಅವರ ಸ್ನೇಹಿತರ ಹತ್ರ ಮಾತಾಡ್ತವ್ರೆ. ಅವರ ಒಂದು ಅಕ್ಕರ ಮನೆಗೆ ಊಟಕ್ಕೆ ಹೋಗ್ತಾ ಇರುವಂಥದ್ದು. ಅಲ್ಲಿ ಅವರು ಹಿಂದೆಗಡೆ ಬರ್ತಾ ಇದ್ದಾರೆ. ಏಕೆಂತಂದರೆ ನಾನೇನಾರ ಜಾಸ್ತಿ ಹೆಚ್ಕೊಂಡಿರುವಂಥ ಸ್ನೇಹಿತ ಅಂತಂದರೆ ವಿಜಿ, ನಮ್ಮ ಗೆಳೆಯ ವಿಜಿಯವ್ರು ಮಾತ್ರನೇ ಮಹದೇಶ್ವರಕ್ಕೆ ಹೋಗ್ತಾ ಇರೋದು. ಮಹದೇಶ್ವರದಿಂದ ಅಲ್ಲಿ ಲಕ್ಷ್ಮೀ ಸಾಗರ ಅಂತ ಬರುತ್ತೆ, ಇವರ ಅಕ್ಕರ ಮನೆ. ಇದೇ ಅವರ ಅಕ್ಕರ ಮನೆ. ಸೇಮ್ ನಮ್ಮ ಮನೆ ಯಾವ ಥರ ಆಯಿತೋ ಅದೇ ಥರನೇ ಅವರ ಅಕ್ಕರ ಮನೆ ಸಹ ಇರುವಂಥದ್ದು. ತೊಟ್ಟಿ ಮನೆ ಅಂತಂದರೆ ಈಗೆಲ್ಲ ಚದ್ರದ ಲೆಕ್ಕದಲ್ಲಿ ಮನೇನ ಮಾಡ್ತಾರೆ. ಒಂದು ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ. ಬಟ್ ಆಗೆಲ್ಲ ಕಂಬದ ಮನೆ. ಒಂದು ಕಂಬದ ಮನೆ ಯಾರು ಜಾಸ್ತಿ ಕಂಬ ಹಾಕಿ ದೊಡ್ಡ ಮನೆ ಕಟ್ಸಿರ್ತಾರೋ ಅವರು ದೊಡ್ಡ ಶ್ರೀಮಂತ ಅನ್ನೋ ಲೆಕ್ಕಾಚಾರ. ಆವಾಗ ನೋಡಿ, ಅಲ್ಲಿ ಒಂದು ಸೌದೆಗಳಾಗಿರ್ಬೋದು ಮಡಿಕೊಂಡಿರೋದು, ಅದು ದನಿಂದ ಕೊಟ್ಟಿಗೆ, ಒಂದು ಬಚ್ಚಲು. ನಮ್ಮ ಮನೆಯೂ ನೋಡ್ಬಿಟ್ಟು ತುಂಬ ಜನ ತುಂಬ ಲೈಕ್ ಮಾಡ್ತಾರೆ. ಈ ಥರ ಮನೆ ತುಂಬ ಇಷ್ಟ, ಕೆಂಪಣ್ಣ. ಈ ಥರದೊಂದು ವಾತಾವರಣ ಇರುವಂಥ ಆ ಥರ ಏನೇ ಅಂದ್ಕೊಂಡ್ರು ಆ ಥರ ಅಲ್ಲಿ ವಾಸ ಮಾಡೋರಿಗೆ ಗೊತ್ತಿರ್ತದೆ ಅದರ ಪರಿಸ್ಥಿತಿ ಹೆಂಗೆ ಏನು. ಅಥವಾ ಒಂದು ಆಯಾ ತೀರೋದ್ಮೇಲೆ ಆ ಮನೆಗಳಲ್ಲಿ ಯಾವ ಥರ ಎಲ್ಲ ಅಡಚಣೆಗಳು ನಡೀತಾ ಇರ್ತವೆ, ಏನೆಲ್ಲ ಕಷ್ಟಗಳು ಬರ್ತಾ ಇರ್ತವೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಹಳೆ ಮನೇನ ಬಿಟ್ಟು ಹೊಸ ಮನೆಯನ್ನು ಕಟ್ಟುವಂಥದ್ದು. ಅದು ಕಷ್ಟ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವರ ಗ್ರಾಮದಲ್ಲಿ ಒಂದು ಹಬ್ಬ ಇತ್ತು ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರು ನಮ್ಮನ್ನು ಅಲ್ಲಿಗೆ ಆಹ್ವಾನ ಮಾಡಿದ್ದು. ಹೋಗಿದ್ದು ಜೊತೆಲೇ ಮಾಮೂಲಿ ಚಿಕನು, ಮಟನು, ಮೊಟ್ಟೆ. ಒಬ್ಬರು ದೊಡ್ಡ ಕೋಟ್ಯಾಧೀಶ್ವರರ ಮನೆಗೆ ಹೋದರೂ ಕೂಡ ಅಲ್ಲಿ ನಾವು ಸ್ಪೆಷಲ್ಲು ಏನಪ್ಪ ತಿನ್ನೋದು ಅಂತಂದರೆ ಚಿಕನು, ಮಟನು, ಇನ್ನು ಅಥವಾ ಏನೋ ಒಂದು ಎಕ್ಸ್ಟ್ರಾ ಅಂತಂದರೆ ಒಂದು ಪಿಸ್ಸು ಏನೋ ಮಾಡ್ತಿರ್ತಾರೆ. ನಮ್ಮ ಹಳ್ಳಿ ಮನೆಗಳಲ್ಲೂ ಒಂದು ಹಬ್ಬ ಅಂತಂದರೆ ನಾವು ಕೂಡ ಪ್ರತಿಯೊಬ್ಬರು ಮಾಡೋದು ಚಿಕನು, ಮಟನು, ಮೊಟ್ಟೆ ಇತ್ಯಾದಿ. ಈ ಥರದ್ದೊಂದು ಇದ್ದೇ ಇರ್ತದೆ. ಅದು ಬಿಟ್ಟು ಸ್ಪೆಷಲ್ಲು ಅಂತ ಇನ್ನೇನೂ ಇರಲ್ಲ. ಊಟ ಮುಗಿಸ್ಕೊಂಡು ನಾನು ಹೊರಟಿದ್ದೆ ಇನ್ನು ಪಾಂಡವಪುರಕ್ಕೆ. ಮಾಮೂಲಿ ಮಕ್ಕಳ ಜೊತೆಯಲ್ಲಿ ನಮ್ಮ ಮಿಸ್ಸಸ್ ಇದ್ದರೂ ಕೂಡ ಅಲ್ಲಿ ಅಪ್ಪ ಅಂತ ಇರ್ತವೆ. ಫೋನ್ ಮಾಡಿ ಮಗನ ನೋಡೋಕ್ಕೋಸ್ಕರ ನಾನು ಪಾಂಡವಪುರಕ್ಕೆ ಹೋಗ್ತಾ ಇರೋದು. ನಮ್ಮದು ಊರು ಬಂದು ಪಾಂಡವಪುರ ತಾಲೂಕು, ಇನ್ನು ಜಮೀನೆಲ್ಲ ಬಂದು ಮಂಡ್ಯ ತಾಲೂಕು. ಇದು ನಮ್ಮ ಪಾಂಡವಪುರ. ಅಂದರೆ ನಮ್ಮ ಹಿರಿಮಗ ಆಗಿರ್ಬೋದು, ಕಿರಿಮಗ ಆಗಿರ್ಬೋದು, ಅವರ ಜನನ ಆಗಿದ್ದು ಇದೇ ಆಸ್ಪತ್ರೆಯಲ್ಲಿ, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಅವ್ರಿಗೆ ಒಂದು ಸಣ್ಣ ಪುಟ್ಟ ಖರ್ಚು ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ದೊಡ್ಡ ಖರ್ಚು ಏನೋ ಮಾಡಲಿಲ್ಲ. ಈ ಆಸ್ಪತ್ರೆಯಲ್ಲೇ ನಮ್ಮ ಮಗನ್ನ ಅಡ್ಮಿಟ್ ಮಾಡಿರುವಂಥದ್ದು. ಅದಕ್ಕೆ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಆದರೂ ಮಕ್ಳಿಗೆ ಹುಷಾರಿಲ್ಲ ಅಂದ್ರಂತೂ ಜೀವ ಡವ ಪುಕ ಅಂತ ಇರ್ತದೆ. ಏನೋ ಒಂಥರ ಭಯ, ಒಂಥರ ಮನೇಲಿ ಒಂದು ಚೆನ್ನಾಗಿ ಆಟ ಆಡ್ಕೊಂಡಿದ್ರೆ ಏನೋ ಒಂಥರ ಖುಷಿ, ಆದರೂ ಒಂಥರ ಭಯ ಆಯ್ತದೆ. ಮಕ್ಕಳು ನಮಗೆ ದೊಡ್ಡರಾದರೆ ಏನೋ ಹೇಳ್ಕೊತಾರೆ, ಮಲ್ಗವನೆ. ಸಣ್ಣ ಮಕ್ಕಳು ಏನು ಹೇಳ್ಕೊಂಡವು ಪಾಪ. ಏನ ಗಾಡಿ ಇಲ್ಲ ಅಲ್ಲಿ ಆಚೆ ಅದಕ್ಕೆ ಕ್ಯಾಮ್ರಾ ನೋಡ್ಬಿಟ್ಟ. ಆಚೆ ಅದಕ್ಕೇನಪ್ಪ ಗಾಡಿ ತಗೊಬಂದೆ ಗಾಡಿಯ ಅದೇ ಅದಕ್ಕೇನು ಬಾ ಹೋಗೋದ. ಏನಂತಿಂದೆ ನೆನ್ನೆಯಿಂದ ಕೇಳ್ರಿ ರೇ ಆಯ್ ಏನಂತಿಂದೆ ಅಣ್ಣಿ ಅಣ್ಣ ಅದೇ ಅಣ್ಣ ಅಂತಂದೆ ಎಲ್ಲ ಕೈ ತೋರು. ಓ ಏನವ ಇದು ಹಿಂಗೆ ಚುಚ್ಬಿಟ್ಟವ್ರೆ, ಯಾರು ಚುಚ್ತಾರು? ಮಗ ನೋಡ್ಕೊಂಡು ಊರಿಗೆ ಓಡ್ತಾ ಇರುವಂಥ ಸಮಯ, ಸ್ವಾನೆ ಮಳೆ. ಇತ್ತಾಗೆ ಜೋರು ಮಳೆನೂ ಇಲ್ಲ ಈ ವರ್ಷ. ಈ ವರ್ಷೆಲ್ಲ ಜೋರು ಮಳೆ, ಹಳ್ಳ ಕೊಳ್ಳ ಬರುವಂಗೆ ಊದೇ ಇಲ್ಲ, ಬರೀ ಬಟ್ಟೆ ತ್ಯಾವ ಮಾಡುವಂಥ ಮಳೆ. ಅದರಲ್ಲೂ ಈ ಸ್ವಾನೆ ಮಳೆಯಲ್ಲಿ ಊರಿಗೆ ಹೋಗ್ಬೇಕು ಅಂದರೆ ಸಂಜೆ ಟೈಮಲ್ಲಂತೂ ಸಿಕ್ಕಾಬಟ್ಟೆ ತಲೆಕೆಟ್ಟೋಗುತ್ತೆ. ಇದು ನಮ್ಮ ತಾಯಿ ತೀರೋತ್ತವಿಂದಲೂ ನಾನು ಅನುಭವಿಸ್ತಾ ಇರುವಂಥ ನೋವು. ಈ ಥರದೊಂದು ಲಾಕ್ಸ ನಾನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇವತ್ತು ಬೆಳಿಗ್ಗೆ 5 ಗಂಟೆ ಜಾವದಿಂದ ಹಿಡ್ದು ಸಾಯಂಕಾಲ 6 ಗಂಟೆ ತನಕನೂ ಈ ಲಾಕ್ಸ್ನ ಮಾಡಿದ್ದೀನಿ. ಕಷ್ಟ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಈ ಲಾಕ್ಸ್ನ ಮಾಡಿದ್ದೀನಿ. ಇದು ಒಂಥರ ಎಂಟರ್ಟೈನ್ಮೆಂಟ್ ಅಲ್ಲ, ನೈಜತೆ ವಿಡಿಯೋ ಇದು. ಧನ್ಯವಾದಗಳು.